ಇಲ್ಕಲ್ ನಗರದ ಹಿರಿಯ ಕ್ರಿಕೆಟ್ ಆಟಗಾರರನ್ನ ಒಗ್ಗೂಡಿಸಿ ನಡೆಸುತ್ತಿರುವ ಇಲ್ಕಲ್ ಲೆಜೆಂಡ್ ಲೀಗ್ ಕ್ರಿಕೆಟ್ ಟೂರ್ನಿಮೆಂಟ್ನ ಜರ್ಸಿ ಡ್ರೆಸ್ಗಳು ಮತ್ತು ಟ್ರೋಫಿ ಉದ್ಘಾಟನಾ ಸಮಾರಂಭವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರು ನಗರದ ಕಿರಿಯಾಟ್ ಪ್ರೆಸ್ಟೀಜ್ ಹೋಟೆಲ್ನಲ್ಲಿ ನೆರವೇರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ದೇವಾನಂದ ಕಾಶಪ್ಪನವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಂತೇಶ್ ನರಗುಂದ, ನಿವೃತ್ತ ದೈಹಿಕ ಶಿಕ್ಷಕ ಬಿಬಿ ಜೀರ್ಗಿ, ನಿವೃತ್ತ ಶಿಕ್ಷಕರಾದಂತಹ ರಾಮೇಗೌಡ ಸಂದಿಮನಿ, ಈವೆಂಟ್ ಡೈರೆಕ್ಟರ್ ಅಂಬು ಚಲವಾದಿ, ಟೂರ್ನಮೆಂಟ್ ಅಧ್ಯಕ್ಷರಾದಂತಹ ಹನುಮಂತ ಚುಂಚ, ಗೌರವಾಧ್ಯಕ್ಷರಾದಂತಹ ಲಾಲಾಭಾಷ್ ಶಿವನಗುತ್ತಿ, ಮಾರ್ಕಾಂಡೇಯ ಪಗಡೆಕಲ್, ಖಜಾಂಚಿಗಳಾದಂತಹ ಶಂಕರ್ ಓತಗೇರಿ, ಸದಸ್ಯ ರವಿ ಚಟ್ಟೇರ, ಹಿರಿಯ ಆಟಗಾರರಾದಂತಹ ನಾಗರಾಜ್ ಬಾರಿಗಿಡದ, ಅರವಿಂದ ಬಡಿಗೇರ್, ಶಬೀರ್ ಭಾಗವಾನ್, ಫಾರೂಕ್ ಯತ್ನಟ್ಟಿ ಸೇರಿದಂತೆ ಹಲವು ಕ್ರಿಕೆಟ್ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತು ಅತಿಥಿಗಳು ಇಂತಹ ಕ್ರಿಕೆಟ್ ಟೂರ್ನಿಮೆಂಟ್ಗಳು ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಈ ಒಂದು ಏನು ನಮ್ಮ ಲೆಜೆಂಡ್ಸ್ ಲೀಗ್ ಅನ್ನ ಇವತ್ತೇನು ನಮ್ಮ ಹನುಮಂತ್ ಚುಂಚ ಆಗಿರ್ಬೋದು, ನಮ್ಮ ಮಾರ್ಕಂಡೇಯ ಪಗಡಕಲ್ಲು, ಅನೇಕ ಜನ ನಮ್ಮ ಯುವಕರು, ನಮ್ಮ ಇಬ್ರಾಹಿಂ ಆಗಿರ್ಬೋದು, ರವಿ ಚಟ್ರ ಆಗಿರ್ಬೋದು, ನಮ್ಮ ಶಂಕರ್ ಓತಗೇರಿ ಆಗಿರ್ಬೋದು, ಇವರೆಲ್ಲ ಕುತ್ಕೊಂಡು ಇವತ್ತು ಇದನ್ನ ಆಯೋಜನೆ ಮಾಡಬೇಕು ಅಂತ ಹೇಳ್ತಾ ಅವೆಲ್ಲ ತಯಾರಿ ಮಾಡಿದ್ರಿ. ಕ್ರೀಡಾಪಟುಗಳನ್ನು ತಯಾರಿ ಮಾಡಿ ನಾನು ಬಹಳಷ್ಟು ಕನಸ್ಕೊಂಡಿದ್ದೆ. ಆದ್ರೆ ಆ ಪ್ರತಿಕ್ರಿಯೆ ಸಿಗಲಾರ್ದಕ್ಕೆ ಎಲ್ಲೋ ಒಂದು ಕಡೆಗೆ ನಮ್ಮ ಸೀನಿಯರ್ಸ್ ಯಾಕಂದ್ಬಿಟ್ರೆ ನೀವು ಯಾಕೆ ಆಡಿಸ್ತೀರಿ ಆಡಿಸ್ಬೋದು. ಆದ್ರೆ ಇವತ್ತಿಗೂ ನಾನು ಬಿಟ್ಟಿಲ್ಲ. ನೀವು ನಾಳೆನೇ ತಯಾರಾದ್ರೆ ಇದೊಂದು ಇಲ್ಕಲ್ ಏನು ಲೆಜೆಂಡ್ಸ್ ಟೂರ್ನಮೆಂಟ್ ಮುಗಿಸೋಣ, ನೆಕ್ಸ್ಟ್ IPL ಸೀಸನ್ 8 ನಾವು ಪ್ರಾರಂಭ ಮಾಡೋಣ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಆದ್ರೆ ಒಂದು ಶಿಸ್ತು ಬದ್ಧತೆ ಬೇಕು, ಅದು ಬಹಳ ಮುಖ್ಯ. ಯಾಕಂದ್ರೆ ಡಿಸಿಪ್ಲಿನ್ ಇಲ್ಲ ಅಂದ್ರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಎಲ್ಲರಲ್ಲಿ ಕೂಡ ಒಂದು ಶಿಸ್ತು ಅನ್ನೋದು ಬೇಕು. ಆ ಶಿಸ್ತನ್ನು ಕಾಪಾಡುವಂತ ಕ್ರೀಡಾಪಟುಗಳನ್ನ ನಾವು ತಯಾರು ಮಾಡಬೇಕಾಗಿದೆ. ಬಹಳ ಖುಷಿ ಆಗಿದೆ. ನಾ ಹೇಳಿದೆ ಒಂದು ನಮಗೆ ಫಂಕ್ಷನ್ ಎಲ್ಲ ಶಾಸಕರು ಇವತ್ತು ಬಂದಿದ್ದಾರೆ ಸರ್, ತಕ್ಷಣ ಅವರು ಬಹಳ ಪ್ರೀತಿಯಿಂದ ಕರೆದು ಹಿಂಗೆ ಹೇಳಿದ್ರು, ಆ ಫಂಕ್ಷನ್ ಇವತ್ತು ಇನಾಗ್ರೇಷನ್, ನಾಳೆ 3 ದಿವಸದ್ದು ಕ್ರಿಕೆಟ್ ಟೂರ್ನಾಮೆಂಟ್. ಅದಕ್ಕೂ ಪ್ರಶ್ನೆ ಮಾಡಿ ಕ್ರಿಕೆಟ್ ಟೂರ್ನಾಮೆಂಟ್ ಎಲ್ಲಿ ನಡೆಸ್ತೀರಿ ಅಂತ ಹೇಳಿದೆ. ಏನು ಸರ್ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡ್ನಾಗ. ಬಹಳ ಖುಷಿ ಆಗ, ಯಾಕಂದ್ರೆ ಸರ್ಕಾರಿ ಪದವ್ಯುತ್ತರ ಕಾಲೇಜ್ ಅದು ಮೊದಲು ಇಲ್ಲಿ ಒಂದೇ ಇದ್ದು, ಅದರ ಅಧೀನದಲ್ಲಿ ಬರ್ತಕ್ಕಂಥ ಎಸ್ಯು ಇಲ್ಲಿ ನನ್ನ ಮಟ್ಟಿಗೆ ಇಲ್ಲಿ ಕಣ್ಣಿಗೆ ಎದುರಲ್ಲಿ ನೀವು ಕೂತವ್ರೆಲ್ಲರೂ ನಮ್ಮ ಸರ್ಕಾರಿ ಶಾಲೆ ಓದವ್ರ ಆದ್ರೂ ಸಹ ಆ ಶಾಲೆಗಳೇ ಎಕ್ಸಾಮ್ ಬರ್ತಾರೆ. ಮಾನ್ಯ SR ಕಾಶಪ್ಪನವರು ಸರ್ ಮಿನಿಸ್ಟರ್ ಇದ್ದಾಗ ನಾನು ಕರೆದು ಹೇಳಿದೆ, ಗುರುಗುಳ ಅಂತಿದ್ರು. ನಾನು ವಯಸ್ಸಿನ ಸಲಹಿದ್ರು ಗುರುಗುಳ ಅಂದ್ರು. ಇಲ್ಲ 23 ಎಕರೆ ಜಮೀನಿದೆ, ಅದನ್ನ ಬಳಕೆ ಮಾಡ್ಬೇಕಲ್ಲ, ಅಲ್ಲಿ ಒಂದು ಸ್ಟೇಡಿಯಂ ಮಾಡ್ಬೇಕಂತ ಅವಾಗ ಹುಚ್ಚಾಕಿದ್ರು. ಅವಾಗ ಎಲ್ಲ ರೆಕಾರ್ಡ್ಸ್ ರೆಡಿ ಮಾಡಿ ಕಾಗೂಟನ್ನು ಹೋದೆ. ಅವಾಗ ಸ್ಟೇಡಿಯಂ ಆಗೋದಿತ್ತು. ಮುಂದೆ ಅದಕ್ಕೆ ಬೇರೆ ರೀತಿಯಿಂದ ಇದು ಬಂದು ನಿಂತು ಬಿಡ್ತಾರೆ. ಕೊನೆಗೆ ಈಗ ವಿಜಯಾನಂದ ಕಾಶಪ್ಪನವ್ರು ಬಂದು ಅಲ್ಲಿ ಆ ಸ್ಟೇಡಿಯಂ ಮಾಡ್ತಾರಂದ್ರ ಹೀಗಾಗಿ ಅಲ್ಲಿ ಈಗ 2 ದಿವಸ ನಾವು 3 ದಿವಸ ಟೂರ್ನಮೆಂಟ್ ಮಾಡಿ ಬಹಳ ಖುಷಿ ಇತ್ತು. ಮುಂದಿನ ದಿನಮಾನದಲ್ಲಿ ಮಾನ್ಯ ಶಾಸಕರು, ಈಗ ಶಾಸಕರು, ಈಗ ಮುಂದಿನ ಅವಧಿಯೊಳಗೆ ಅವರು ಮಾನ್ಯ ಮಿನಿಸ್ಟರ್ ಆಗವ್ರೆ. ಅವ್ರು ಮಿನಿಸ್ಟರ್ ಆದ್ರೂ ಯುವಜನ ಸೇವೆ ಕ್ರೀಡಾ ಇಲಾಖೆ ತಗೋರಂತೇಳಿ ಅವ್ರನ್ನ. ಕ್ರೀಡಾಪಟು ಯಾವಾಗಲೂ ಚಟಗಾರನಾಗಿರುವುದಿಲ್ಲ. ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಅಂತ ಹೇಳ್ತಾರೆ. ಶರೀರ ಗಟ್ಟಿಯಾಗಿದ್ದರೆ ಏನೆಲ್ಲವನ್ನ ಸಾಧನೆ ಮಾಡಬಹುದು. ಅದಕ್ಕೆ ಯುವಕರಲ್ಲಿ ಆ ಕ್ರೀಡಾ ಮನೋಭಾವನೆಯನ್ನ ಬೆಳೆಸುವ ಸಲುವಾಗಿ ಸಾಹೇಬರು ಪ್ರತಿ ವರ್ಷ ಕ್ರಿಕೆಟ್ ಜಾತ್ರೆ ಮಾಡ್ತಿದ್ರು. ಆ ಜಾತ್ರೆ ಮಾಡುವಾಗ ನಾವು ದೂರದಿಂದ ನೋಡ್ತಿದ್ದಿಲ್ಲ. ನಮ್ಮ ಮನೆ ಹತ್ರ ಈಗ ಮ್ಯಾಲೆ ನಿಂತ್ಕೊಂಡ್ರೆ ಎಲ್ಲ ಕೇಳ್ತಿತ್ತು, ಎಲ್ಲ ಕಾಣ್ತಿತ್ತು. ಸಾವಿರಾರು ಯುವಕರು ಅಲ್ಲಿ ಊಟ ಅದು ಇದು ಎಲ್ಲ ವ್ಯವಸ್ಥೆ ಇತ್ತು. ಅದನ್ನೆಲ್ಲ ಸಾಹೇಬರು ನೋಡ್ಕೊತಿದ್ರು. ಯಾಕೆ ಹೇಳ್ತೀನಿ ಅಂದ್ರೆ ಅವ್ರನ್ನ ಇಲ್ಲಿ ಮುಖಸ್ತುತಿ ಮಾಡ್ತಾ ಇಲ್ಲ. ಯಾಕಂದ್ರೆ ಯುವಕರು ಚಟಗಳ ದಾಸರಾದರೆ ಸಮಾಜದಲ್ಲಿ ಸಾಮಾಜಿಕ ಪರಿಸ್ಥಿತಿ ಕುಗ್ಗುತ್ತೆ, ಆರ್ಥಿಕ ಪರಿಸ್ಥಿತಿ ಕುಗ್ಗುತ್ತೆ.
ಅವರಲ್ಲಿ ಚೈತನ್ಯ ಇರಬೇಕಂತ ತಿಳ್ಕೊಂಡು ಅವರು ಆ ಯುವಕರಿಗೆ ಆಟ ಆಡಿಸ್ತಿದ್ರು. ಕೆಲವರು ಅಂತಿದ್ರು ಹಿಂದೆ ಏನು ಅವ್ರಿಗೆ ಆಟ ಆಡಿಸ್ತಾರೆ ಬರೀ ಹಾಗೆ ಹೀಗೆ ಅಂತಿರ್ಬೋದು. ಅದು ಅನ್ನುವವರ ದೊಡ್ಡ ತಪ್ಪು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.